ರೈಟಿಂಗ್ ಮಾತ್ರ ಅದ್ಭುತ. ಯಾಕಂದ್ರೆ ನಿಮ್ದು ಮೂಲತಃ ಬಂದು ಮಂಡ್ಯ ಅಲ್ಲ, ಬಟ್ ಮಂಡ್ಯ ಸೊಗಡನ್ನ ತುಂಬಾ ಚೆನ್ನಾಗಿ ಹಿಡಿದಿದ್ರು ಬರವಣಿಗೆ. ಅಲ್ಲ, ಆ ಒಂದು ಸ್ಲ್ಯಾಂಗ್ನ ಬರೆಯೋದು ತುಂಬಾ ಕಷ್ಟ. ಬಟ್ ಮಹೇಶ್ ನನಗೆ ಇನ್ಪುಟ್ಸ್ ತುಂಬಾ ಚೆನ್ನಾಗಿ ಕೊಡೋರು. ಮತ್ತೆ ಮಹೇಶ್ ಕಟ್ಟಿದ ಕತೆ, ಅದಕ್ಕೆ ಚಿತ್ರಕಥೆ ಮತ್ತೆ ಇದು ತುಂಬಾನೇ ವರ್ಕ್ ಆಯ್ತು. ಮತ್ತೆ ಪಾತ್ರವರ್ಗ ತುಂಬಾ, ನಾನು ಸತೀಶ್ ಸರ್ಗೆ ಲಕ್ಕಿ ಅಂತ ಏನಕ್ಕೆ ಹೇಳ್ತೀನಿ ಅಂದ್ರೆ, ದೇವರಾಜ್ ಸರ್ ತರದ ಲೆಜೆಂಡು, ರವಿ ಸರ್ ತರದ ಲೆಜೆಂಡು ಅವ್ರ ಜೊತೆ ಕೈಗೂಡಿಸಿರೋದು. ಮತ್ತೆ ಅಂಬರೀಷ್ ಅಣ್ಣನ ಒಂದು ಓಪನಿಂಗ್ ಇಂದ ಶುರು ಆಗುತ್ತೆ ಸಿನಿಮಾ. ಎಂಗೇಜಿಂಗ್ ಆಗಿದೆ. ಯೂಶಲಿ ನಾನು ನಿಮ್ಗಳನ್ನ ಅಬ್ಸರ್ವ್ ಮಾಡ್ತೀನಿ, ಕ್ಲೈಮ್ಯಾಕ್ಸ್ ಬರ್ತಾ ಇದ್ದಂಗೆ ಒಂದು 10 ನಿಮಿಷ ಇದ್ದಂಗೆ ಕ್ಯಾಮ್ರಾಗಳು ತಗೊಂಡು ಈಚೆಗೆ ಹೋಗ್ತೀರಾ, ಯಾಕಂದ್ರೆ ನಿಮ್ ಕೆಲಸ. ಬಟ್ ಈ ಸಿನಿಮಾದಲ್ಲಿ ನೀವುಗಳು ಕೂತಿದ್ರಿ, ಏನಾಗುತ್ತೋ ನೋಡೋಣ ಅಂತ. ಅಷ್ಟೇ ಎಂಗೇಜಿಂಗ್ ಆಗಿ ಇಟ್ಟಿದ್ದು. ಮತ್ತೆ ಚಾಲೆಂಜಿಂಗ್ ಆಗಿದ್ದು ನಗ್ಸೋದು. ಯಾಕಂದ್ರೆ ಹಾಸ್ಯನ ಕ್ರೋಢೀಕರಿಸೋದು ತುಂಬಾ ಕಷ್ಟ. ಸ್ವಲ್ಪ ಹಂಗೆ ಹಿಂಗೆ ಹೋದ್ರು ಅದು ಅಪಹಾಸ್ಯ ಆಗ್ಬಿಡುತ್ತೆ. ಬಟ್ ಅದನ್ನ ತುಂಬಾ ಚೆನ್ನಾಗಿ ಇದು ಮಾಡಿದ್ದಾರೆ. ಮಂಡ್ಯದ ನೆಲದಲ್ಲಿ ಬರೀ ಭತ್ತ ಕಬ್ಬು ಮಾತ್ರ ಹುಟ್ಟಲ್ಲ, ತುಂಬಾ ಚೆನ್ನಾಗಿರೋ ಹಾಸ್ಯನೂ ಹುಟ್ಟತ್ತೆ ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಮತ್ತೆ ಒಂದು ಅಯೋಗ್ಯ ನಂತರ ಒಂದು ಹೊರೆ ಅಂತೂ ಇತ್ತು. ಅಯೋಗ್ಯನ ತುಂಬಾ ಜನ ಪ್ರೀತಿ ಕೊಟ್ಟು ಆಶೀರ್ವಾದ ಕೊಟ್ಟಿದ್ರು ಅವರುಗಳು. ಮತ್ತೆ ಟಿವಿ ಚಾನಲ್ ತುಂಬಾ ಚೆನ್ನಾಗಿ ನೋಡಿದ್ರು ಮನೆಗಳಲ್ಲಿ ಇರೋರು. ಅವರು ಇದಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬರ್ತಾರೆ. ಹಾರ್ಡ್ ವರ್ಕ್ ಮತ್ತೆ ಟೀಮ್ ವರ್ಕ್ ಎಲ್ಲ ಆರ್ಟಿಸ್ಟ್ಗಳು, ರಚಿತಾ ರಾಮಿಂದ ಹಿಡಿದು ಸತೀಶ್ ಸರ್ ಇಂದ ಹಿಡಿದು, ಸ್ಪೆಷಲ್ ಥ್ಯಾಂಕ್ಸ್ ನಮ್ಗೆ ದೇವರಾಜ್ ಸರ್ಗೆ. ಯಾಕೆಂದ್ರೆ ಅವ್ರು ಸೀನಿಯರ್ ಆರ್ಟಿಸ್ಟ್ಗಳು, ದೇವರಾಜ್ ಸರ್ ಮತ್ತೆ ರವಿ ಸರ್. ಅವ್ರು ಬಂದು ಸತೀಶ್ ಸರ್ ಜೊತೆ ಸಾಥ್ ಕೊಟ್ಟಿರೋದು, ಮಹೇಶ್ ಅಂತರದ ನಿರ್ದೇಶಕರ ಜೊತೆ ಕೆಲಸ ಮಾಡಿರೋದು. ಯಾಕಂದ್ರೆ ಏನೇ ಮಹೇಶ್ ಆದ್ರೂ ಆಕ್ಷನ್ ಅಂತ ಹೇಳಿದ ತಕ್ಷಣ ರವಿ ಸರ್ ಮಾರ್ಕ್ಗೆ ಬರಬೇಕು, ದೇವರಾಜ್ ಸರ್ ಮಾರ್ಕ್ಗೆ ಬರೋದು ಅದು ತಮಾಷೆ ವಿಷಯ ಅಲ್ಲ. ಸೊ ನಿಮ್ಗಳ ಸಪೋರ್ಟು